ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಗೆಯೇ ದನಿತ್ ಋತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಬೇಗ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇವತ್ತು ನಾನು ಗೋಲಿಕಾಯಿ ಅಂತಾರೆ ಅಥವಾ ಚೌಳಿಕಾಯಿ ಅಂತ ಹೇಳ್ತಾರೆ, ಇದರದ್ದು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದನ್ನ ತೊಳ್ಕೊಂಬಂದು ಇಟ್ಟಿದ್ದೇನೆ, ಈಗ ಕಟ್ ಮಾಡುವ. ಇದನ್ನು ಚೌಳಿಕಾಯಿ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಕುಕ್ಕರಿಗೆ ಹಾಕುವ ಇದನ್ನೆಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ತಗೊಳ್ಬೇಕು. ಈಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಬಿಸಿ ಇತ್ತು. ಈಗ ಅದಕ್ಕೆ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕರಿಬೇವು, ಸ್ವಲ್ಪ ಹಿಂಗುಡಿ, ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಎಲ್ಲವನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳುವ. ಈರುಳ್ಳೆಲ್ಲ ಫ್ರೈ ಆಯಿತು. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇದಕ್ಕೆ ನಾವು ಬೇಯಿಸಿಟ್ಟುಕೊಂಡಂಥ ಚೌಳಿಕೋಡನ್ನು ಹಾಕುವ. ಈಗ ಇದಕ್ಕೆ ಸಾಂಬಾರು ಹುಡಿ, ಸ್ವಲ್ಪ ಬೆಲ್ಲ ಚೂರು ಮಿಕ್ಸ್ ಆಯಿತು. 5 ನಿಮಿಷ ಲೋ ಫ್ಲೇಮಲ್ಲಿ ಇಡುವ. ಇದೆಲ್ಲ ಬೇಯಲಿ, ಮಸಾಲೆ ಒಟ್ಟಿಗೆ ಚೌಳಿಕೋಡೆ ಎಲ್ಲ ಮಿಕ್ಸ್ ಆಗಲಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಚೌಳಿಕೋಡು ಪಲ್ಯ ರೆಡಿ ಆಯಿತು.